ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರಿಗೆ ಬಾಲ್ ಟಾಸ್ ಕೊಟ್ಟಿದ್ದರು. ಆ ಬಾಲ್ ಟಾಸ್ಕ್ನಲ್ಲಿ ರಕ್ಷಿತಾ ಮಾಳು ಹಾಗೆ ಕಾವ್ಯ ಹಾಗೂ ಗಿಲ್ಲಿಯವರು ಒಟ್ಟು ಮೂರು ಬಾಲ್ಗಳನ್ನು ಸಂಗ್ರಹಿಸಿದ್ದರು. 2 ರೌಂಡ್ ಸೇರಿ ಇವರ ಇಬ್ಬರದು ಕೂಡ ಮೂರು ಬಾಲ್ ಇದ್ದ ಕಾರಣ ಬಿಗ್ ಬಾಸ್ ರವರು ಮತ್ತೊಂದು ರೌಂಡ್ ಕೊಡ್ತಾರೆ. ಅದೇ 3ನೇ ರೌಂಡ್. ಈ 3ನೇ ರೌಂಡ್ನಲ್ಲಿ ದೊಡ್ಡ ಜಗಳಗಳೇ ಆಗುತ್ತೆ ಅಂತಲೇ ಹೇಳ್ಬಹುದು. ಯಾರ್ಯಾರ ನಡುವೆ ಎಂದರೆ ಗಿಲ್ಲಿ, ಕಾವ್ಯ, ಸ್ಪಂದನ, ಅಭಿಷೇಕ್ ಹಾಗೂ ರಾಶಿಕಾ ಮತ್ತು ಸೂರಜ್. ಇಲ್ಲಿ ತುಂಬ ಬಾಲ್ಗಳನ್ನು ಫೌಲ್ ಮಾಡಿಬಿಡ್ತಾರೆ. ಸೂರಜ್ ಕಲೆಕ್ಟ್ ಮಾಡಿದ್ದ 2-3 ಬಾಲ್ಗಳನ್ನು ಕಿತ್ತುಕೊಂಡು ಗಿಲ್ಲಿಯವರು ಚೌಕಟ್ಟಿನಿಂದ ಆಚೆ ಎಸ್ಬಿಡ್ತಾರೆ. ಎಷ್ಟೊಂದು ಬಾಲ್ಗಳನ್ನು ಬರೀ ಗಿಲ್ಲಿಯವರೇ ಫೌಲ್ ಮಾಡೋದು. ನಂತರ ಸೂರಜ್ ಹಾಗೂ ರಾಶಿಕಾರವರು ಅಭಿಷೇಕ್ ಮತ್ತು ಸ್ಪಂದನ ಹತ್ತಿರ ಇರುವ ಬಾಲ್ಗಳನ್ನು ಕಿತ್ತುಕೊಳ್ಳಲು ಹೋಗುತ್ತಾರೆ. ಆದರೆ ಅಲ್ಲೂ ಕೂಡ ಅವರು ಕಿತ್ತುಕೊಳ್ಳೋವರೆಗೂ ಇದ್ದು ನಂತರ ಗಿಲ್ಲಿ ಹಾಗೂ ಕಾವ್ಯರವರು ಸೂರಜ್ ರವರನ್ನು ಅಟ್ಯಾಕ್ ಮಾಡಿ ಇದ್ದ ಒಂದು ಬಾಲನ್ನು ಕೂಡ ಕಿತ್ತುಕೊಂಡು ತಮ್ಮ ಚೌಕಟ್ಟಿನೊಳಗಡೆ ಹಾಕಿಕೊಳ್ಳುತ್ತಾರೆ. ಈ ರೌಂಡಿನಲ್ಲೂ ಕೂಡ ಅತಿ ಹೆಚ್ಚು ಬಾಲ್ಗಳನ್ನು ಶೇಖರಣೆ ಮಾಡೋದು ರಕ್ಷಿತಾ ಹಾಗೂ ಮಾಳುರವರು. ಹಾಗೆಯೇ ಒಟ್ಟು 3 ರೌಂಡ್ಗಳನ್ನು ಸೇರಿ ಅತಿ ಹೆಚ್ಚು ಬೌಲ್ಗಳನ್ನು ಹೊಂದಿದ್ದು ಕೂಡ ರಕ್ಷಿತಾ ಆಗಿರುವುದರಿಂದ ಈ ಟಾಸ್ಕ್ ಅನ್ನು ರಕ್ಷಿತಾ ಗೆಲ್ಲುತ್ತಾರೆ. ಈ ಟಾಸ್ಕ್ ಅನ್ನು ರಕ್ಷಿತಾ ಹಾಗೂ ಮಾಳು ಗೆದ್ದಿದ್ದರಿಂದ ಬಿಗ್ ಬಾಸ್ ರವರು ಒಂದು ಪವರ್ ಅನ್ನು ಕೊಡುತ್ತಾರೆ. ಅದೇನೆಂದರೆ ನಿಮಗೆ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬಾರದು ಅನ್ನಿಸುತ್ತೋ ಅವರನ್ನು ಒಬ್ಬರನ್ನು ಟಾಸ್ಕಿಂದ ಆಚೆ ಇಡಬೇಕಾಗುತ್ತೆ ಅಂತ ಬಿಗ್ ಬಾಸ್ ರವರು ಹೇಳುತ್ತಾರೆ. ಅಂದರೆ ಅವ್ರಿಗ ರಕ್ಷಿತಾ ಹಾಗೂ ಮಾಳುರವರು ಯಾರೋ ಜೋಡಿ ಹೇಳ್ತಾರೋ ಆ ಜೋಡಿ ಯಾವ ಟಾಸ್ಕ್ ಕೂಡ ಆಡೋ ಹೋಗಿಲ್ಲ. ಅದೇ ರೀತಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡೋ ಹೋಗಿಲ್ಲ. ಈಗ ರಕ್ಷಿತಾ ಹಾಗೂ ಮಾಳುರವರು ಡಿಸೈಡ್ ಮಾಡಿ ರಜತ್ ಹಾಗೂ ಚೈತ್ರ ಯಾವುದೇ ಬಾಲ್ಗಳನ್ನು ಹಾಕಿಲ್ಲದ ಕಾರಣ ಅವರು ಬರೀ 0 ಅಂದರೆ ಯಾವುದೇ ಬಾಲನ್ನು ಕೂಡ ತಮ್ಮ ಚೌಕಟ್ಟಿನೊಳಗಡೆ ಹಾಕೊಂಡಿರೋದಿಲ್ಲ. ಅದಕ್ಕಾಗಿ ಇಬ್ಬರು ಕೂಡ ಡಿಸೈಡ್ ಮಾಡಿ ರಜತ್ ಹಾಗೂ ಚೈತ್ರರವರನ್ನು ಟಾಸ್ಕ್ನಿಂದ ಹೊರಗಡೆ ಇಡುತ್ತಾರೆ. ಚೈತ್ರ ಹಾಗೂ ರಜತ್ ಈಗ ಮುಂದೆ ಬರುವ ಯಾವುದೇ ಟಾಸ್ಕ್ಗಳಲ್ಲೂ ಕೂಡ ಅವರು ಆಡುವಂತಿಲ್ಲ. ಇದೇ ರೀತಿ ವಾರ ಪೂರ್ತಿ ನಡೆಯುತ್ತೆ. ಯಾವ ಜೋಡಿ ಟಾಸ್ಕ್ ಗೆಲ್ಲುತ್ತೋ ಆ ಜೋಡಿ ಮತ್ತೊಂದು ಜೋಡಿಯನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡುತ್ತಾ ಬರಬೇಕು. ಕೊನೆಗೆ ಉಳಿಯುವ 2 ಜೋಡಿಗಳು ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಾರೆ. ಈಗ ಆಲ್ರೆಡಿ ಈ ಬಾಲ್ ಟಾಸ್ಕ್ ಮುಗಿದು ಕೂಡ ರಿಂಗ್ ಟಾಸ್ಕ್ ಕೊಟ್ಟಿದ್ದಾರೆ. ಆ ರಿಂಗ್ ಟಾಸ್ಕಲ್ಲಿ ಯಾರ್ಯಾರು ಎಷ್ಟೆಷ್ಟು ರಿಂಗ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಈ ಬಾಲ್ ಟಾಸ್ಕ್ ಮುಗಿದ ನಂತರ ರಾಶಿಕರವರು ಬಾತ್ರೂಮ್ಗೆ ಹೋಗಿ ಅಳ್ತಾ ಇರ್ತಾರೆ. ಆಗ ಸೂರಜ್ರವರು ಸಮಾಧಾನ ಮಾಡ್ತಾರೆ. ನಾವು ಗೆಲ್ತಿದ್ವಿ, ಈ ಗಿಲ್ಲಿಯಿಂದನೇ ಎಲ್ಲ ಹಾಳಾಗಿದ್ದು, ಅವನು ಆಸೆ ಬಿಟ್ಟು ಇನ್ನೇನು ಮಾಡೋಕ್ಕೆ ಬರೋದಿಲ್ಲ, ನಮ್ಮ ಟಾಸ್ಕನ್ನು ಕೂಡ ಹಾಳು ಮಾಡ್ದ ಅಂತ ಗಿಲ್ಲಿಗೆ ಬೈತಾ ಇರ್ತಾರೆ. ಅದೇ ರೀತಿ ಗಿಲ್ಲಿ ಕೂಡ ಕಾವ್ಯಂಗೆ ಹೇಳ್ತಾರೆ, ಈ ಥರ ಪ್ಯಾಟರ್ನ್ ಗೇಮ್ನ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಇವರೆಲ್ಲ ನನ್ನ ಬರೀ ಕಾಮಿಡಿ ಮಾಡ್ತಾರೆ ಅಂತ ಎಲ್ಲ ಆಡ್ಕೊಳ್ತಿದ್ರಲ್ವ, ಇನ್ಮೇಲೆ ನಿಜವಾದ ಗೇಮ್ ಸ್ಟಾರ್ಟ್ ಅಂತ ಕಾವ್ಯಗೆ ಹೇಳ್ತಾ ಇರ್ತಾರೆ. ಅನ್ಸುತ್ತೆ ಗಿಲ್ಲಿ ಹಾಗೂ ಕಾವ್ಯ ಜೋಡಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.